ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಿಯೋಲಿ ಕ್ಯಾಲೆಂಡರ್ ಮಂತ್ ಅಂತ ಒಂದು ರೀಚಾರ್ಜ್ ಪ್ಲ್ಯಾನ್ನ ಹೊಸದಾಗಿ ಲಾಂಚ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಉಳಿದಂಥ ಟೆಲಿಕಾಮ್ ಕಂಪನಿ ಏನಿದ್ದಾವೆ ಅಂದರೆ ಏರ್ಟೆಲ್ ಆಗಿರ್ಬೋದು ಮತ್ತು BSNL, ವಿ ಮತ್ತು ಏನು ಕಂಪ್ನಿ ಇದಾವಲ್ಲ, ಈ ಪ್ರತಿಯೊಂದು ಕಂಪ್ನಿ ಕೂಡ ಈ ಒಂದು ರೀಚಾರ್ಜ್ ಪ್ಲ್ಯಾನ್ನ ಒಂದು ಲಾಂಚ್ ಮಾಡೋದಕ್ಕೆ ಮುಂದೆ ಆಗ್ತಾ ಇದ್ದಾವೆ. ಅಂದರೆ ಇಲ್ಲಿ ಕ್ಯಾಲೆಂಡರ್ ಮಂತ್ ಈ ಪ್ಯಾಕ್ನ ಅರ್ಥ ಏನು ಅಥವಾ ಈ ರೀಚಾರ್ಜ್ನ ಅರ್ಥ ಏನು ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಜಿಯೋಲಿ ಈ ಒಂದು ರೀಚಾರ್ಜ್ ಪ್ಲ್ಯಾನ್ ಕೂಡ ಈಗ ಲಾಂಚ್ನ ಆಗಿದೆ. ಅಂದರೆ ಇಲ್ಲಿ ಕ್ಯಾಲೆಂಡರ್ ಮಂತ್ ಅಂತ ಏನು ರೀಚಾರ್ಜ್ ಪ್ಲ್ಯಾನ್ ಲಾಂಚ್ ಆಗಿದೆಯಲ್ಲ, ಇದ್ರ ಸಂಬಂಧಪಟ್ಟಂಗೆ ನಿಮಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅಂದರೆ ಜಿಯೋಲಿ ಯಾವ ಒಂದು ರೀಚಾರ್ಜ್ ಪ್ಲ್ಯಾನ್ ಲಾಂಚ್ ಆಗಿದೆ ಮತ್ತು ಇದರಲ್ಲಿ ಏನೆಲ್ಲ ಒಂದು ಅನ್ಲಿಮಿಟೆಡ್ ಆಗಿ ಸಿಗ್ತಾ ಇದೆ ಮತ್ತು ಪ್ಯಾಕ್ ವ್ಯಾಲಿಟಿ ಎಷ್ಟಿದೆ ಕಂಪ್ಲೀಟಾಗಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಈ ವಿಡಿಯೋ ಮುಖಾಂತರ ನಮ್ಮ ಚಾನಲ್ಗೆ ಹೊಸದು ಬಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಇತ್ತೀಚೆಗಷ್ಟೇ ನೀವು ನೋಡ್ಬೋದು, ಸದನದಲ್ಲಿ ಏನಿದ್ದಾರೆ ಒಬ್ಬರು ರಾಘವ್ ಚಡ್ಡಾ ಅಂತ, ಅವರು ಒಂದು ಇಂಡಿಯನ್ ಗೌರ್ಮೆಂಟ್ಗೆ ಒಂದು ಕ್ವಶನ್ ಕೇಳಿದ್ರು. ಹೌದು, ಟೆಲಿಕಾಂ ಕಂಪನಿ ಏನಿದಾವಲ್ಲ, ಅವರು 28 ದಿವಸ ವ್ಯಾಲಿಟಿ ಯಾಕೆ ಕೊಡ್ತಾರೆ, ಅವರು ಕಸ್ಟಮರ್ ಕೊಟ್ಟಿರುವಂಥ ದುಡ್ಡಿಗೆ ಇಲ್ಲಿ ಕನಿಷ್ಠ ಏನಿಲ್ಲ ಅಂದರೂ 30 ದಿವಸ ಏನಿದೆ ಇಲ್ಲಿ ಕೊಡಬೇಕು ಅಂತ ಒಂದು ಸದನದಲ್ಲಿ ಒಂದು ಸಾಕಷ್ಟು ಕ್ವಶನ್ನ ಹಾಕಿದ್ರು. ಹೀಗಾಗಿ ಫೈನಲ್ ಆಗಿ ಟೆಲಿಕಾಂ ಕಂಪನಿ ಏನಿದ್ದಾವೆ ಅಥವಾ ಟ್ರಾಯ್ ಕಡೆಯಿಂದ ಒಂದು ಹೊಸದಾಗಿ ರೂಲ್ಸ್ನ ಈಗ ಜಾರಿ ಆಗಿದೆ. ಅಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಏನಿದೆ, ಅವ್ರ ಕಡೆಯಿಂದ ಒಂದು ನೋಟಿಸ್ನ ಜಾರಿ ಆಗಿದೆ. ಎಸ್ಪೆಷಲಿ ಎಲ್ಲ ಇಂಡಿಯಾದಲ್ಲಿ ಎಷ್ಟು ಟೆಲಿಕಾಂ ಕಂಪ್ನಿ ಏನಿದಾವಲ್ಲ, ಆ ಕಂಪ್ನಿಗಳಿಗೆ ಈ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಅಂದರೆ 28 ದಿವಸ ವ್ಯಾಲಿಟಿ ಏನಿತ್ತು ಅದನ್ನು ಈಗ ತೆಗೆದುಹಾಕಿ ಈಗ ಕ್ಯಾಲೆಂಡರ್ ಮಂತ್ ಅಂತ ಒಂದು ಹೊಸದಾಗಿ ರೀಚಾರ್ಜ್ ಪ್ಲ್ಯಾನ್ ಕೂಡ ಲಾಂಚ್ನ ಮಾಡ್ತಾ ಇದ್ದಾರೆ. ಆದರೆ ಈಗ ಜಿಯೋಲಿ ಈ ಒಂದು ರೀಚಾರ್ಜ್ ಪ್ಲ್ಯಾನ್ ಇರೋದು ಫಸ್ಟ್ ಟೈಮ್ಗೆ ಈಗ ಲಾಂಚ್ನ ಆಗಿದೆ. ಅಂದರೆ ಇಲ್ಲಿ ಕ್ಯಾಲೆಂಡರ್ ಮಂತ್ ಅಂತ ಅಂದರೆ ಇಲ್ಲಿ ನಮ್ಮ ಕ್ಯಾಲೆಂಡ್ರಲ್ಲಿ ಲಾಸ್ಟ್ ಡೇಟ್ ಏನಿರುತ್ತೆ ಅಂದರೆ ಇಲ್ಲಿ 1ನೇ ತಾರೀಕು ಹಿಡ್ಕೊಂಡು ಇಲ್ಲಿ ನಿಮಗೆ 31 ಇರ್ಬೋದು ಅಥವಾ 30 ಇರ್ಬೋದು ಅಥವಾ 29 ಇರ್ಬೋದು. ಈ ಥರ ಇಲ್ಲಿ ನಿಮಗೆ ಕ್ಯಾಲೆಂಡರ್ ಮಂತಲ್ಲಿ ಲಾಸ್ಟ್ ಡೇಟ್ ಏನಿರುತ್ತೆ ಆ ಒಂದು ಲಾಸ್ಟ್ ಡೇಟಲ್ಲಿ ಈ ಒಂದು ರೀಚಾರ್ಜ್ ಪ್ಲ್ಯಾನಲ್ಲಿ ಕೆಲಸ ಮಾಡುತ್ತೆ. ಅಂದರೆ ಈ ತಿಂಗಳು ಮೇ ಏನಿದೆ 31 ಇದೆ. ಇಲ್ಲಿ ಈ ಒಂದು ವೇಳೆ ಈ ರೀಚಾರ್ಜ್ ಮಾಡಿಕೊಂಡ್ರೆ ಅನ್ಕೊಳ್ಳಿ, ಇಲ್ಲಿ ನಿಮಗೆ ಮೇ 31ರವರೆಗೂ ನಿಮಗೆ ಈ ಪ್ಲ್ಯಾನ್ ಏನಿದೆ ನಿಮಗೆ ಬರುತ್ತೆ. ಅಂದರೆ 1.5 GB ಪರ್ ಡೇ ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ, ಹಾಗೂ ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್ ಸಿಗ್ತಾ ಇದೆ ಮತ್ತು 100 SMS ಸಿಗ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಟಾಕ್ ಟೈಮ್ ವಿಚಾರಕ್ಕೆ ಬಂದರೆ ಇಲ್ಲಿ ನಿಮಗೆ 14.95 ಏನಿದೆ ನಿಮಗೆ ಒಂದು ಟಾಕ್ ಟೈಮ್ ಏನಾದರೂ ಸಿಗುತ್ತೆ. ಇನ್ನೂ ಪ್ಯಾಕ್ ವ್ಯಾಲಿಟಿ ಬಂದು ಇಲ್ಲಿ ನಿಮಗೆ ಕ್ಯಾಲೆಂಡರ್ ಮಂತ್ ಅಂತ ಇಲ್ಲಿ ಬರ್ತಾ ಇದೆ. ಅಂದರೆ ನಮಗೆ ಸ್ಟಾರ್ಟಿಂಗ್ ಹೇಳ್ದಂಗೆ ಮೇ 1ನೇ ತಾರೀಕಿಂದ ಹಿಡ್ಕೊಂಡು ಇಲ್ಲಿ ನಿಮಗೆ ಈ ತಿಂಗಳು ಮುಗಿಯೋವರೆಗೂ ಅಂದರೆ 31ವರೆಗೂ ಇಲ್ಲಿ ನಿಮಗೆ ಈ ರೀಚಾರ್ಜ್ ಪ್ಲ್ಯಾನ್ ಅದು ಬರ್ತಾ ಇದೆ. ಇಲ್ಲಿ ಯಾವುದೇ ಅಂತ ಇಲ್ಲಿ ನಿಮಗೆ ಅನ್ಲಿಮಿಟೆಡ್ 5G ಡಾಟಾ ಅಥವಾ 4G ಡಾಟಾ ಏನಾದರೂ